ನಮಸ್ತೆ ಮಕ್ಕಳು. ಇವತ್ತು ನಾವು ಹೊಸ ಚಾಪ್ಟರ್ಗೆ ಹೋಗ್ತಾ ಇದೀವಿ. ಕ್ವಾಡ್ರಾಟಿಕ್ ಈಕ್ವೇಶನ್. ಮೊದಲನೇದಾಗಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಏನು, ಯಾವ ತರ ಇರ್ತದೆ ಅಂತದನ್ನ ನೋಡೋಣ. ಓಕೆ, ಇಂಟ್ರೊಡಕ್ಷನ್ ಟು ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಏನು ಫಸ್ಟ್ ನಾವು ಓಕೆ, what is quadratic equation? Quadratic equation is an equation in one variable with degree 2. ನಾವೀಗ ಆಲ್ರೆಡಿ ಪಾಲಿನಾಮಿಯಲ್ ಡಿಸ್ಕಸ್ ಮಾಡಿದೀವಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಏನು ಗೊತ್ತಿದೆ ನಿಮಗೆ. ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಏನು, ಇಟ್ ಈಸ್ ಅನ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತಕ್ಕಂಥ ಒಂದು ಈಕ್ವೇಶನ್ ಅಂದ್ರೆ ಈಕ್ವಾಲಿಟಿ ಆಫ್ ಎಕ್ಸ್ಪ್ರೆಷನ್. ಇದರಲ್ಲಿ ಈ ಈಕ್ವೇಶನ್ ಅಲ್ಲಿ ವೇರಿಯೇಬಲ್ಸ್ ಎಷ್ಟಿರಬೇಕು? ಓನ್ಲಿ ಒನ್ ವೇರಿಯೇಬಲ್. ಡಿಗ್ರಿ ಮಸ್ಟ್ ಬಿ ಈಕ್ವಲ್ ಟು 2. ಡಿಗ್ರಿ 2 ಇರ್ತಕ್ಕಂತಹ ಒಂದು ವೇರಿಯೇಬಲ್ ಇರ್ತಕ್ಕಂತಹ ಈಕ್ವೇಶನ್ ಅನ್ನ ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಡಿಗ್ರಿ 2 ಹೈಯೆಸ್ಟ್ ಇಂಡೆಕ್ಸ್ ಅಂತ ವೇರಿಯೇಬಲ್, ಹೈಯೆಸ್ಟ್ ಪವರ್ ಅಂತ ಹೇಳ್ತೀವಿ. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಇದರಲ್ಲಿ ವೇರಿಯೇಬಲ್ ಯಾವ್ದಿದೆ? ಇದು ಒಂದು ಟರ್ಮ್, 2, 3, 4 ಟರ್ಮ್ಸ್ ಗಳಿದ್ದಾವೆ. ಓಕೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ನಲ್ಲಿ ಇಲ್ಲ. ಆಮೇಲೆ ನೋಡೋಣ ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಅಂತ. ಫಸ್ಟ್ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಹೌದು ಅಲ್ವಾ ಅಂತ ಚೆಕ್ ಮಾಡೋದು. ವೇರಿಯೇಬಲ್ ಒಂದು ಇದೆಯಾ? ಎಕ್ಸ್ ಇದೆ, ನೈಸ್, ವೇರಿಯೇಬಲ್ 1 ಇದೆ. ಅದನ್ one variable clear. Highest power of this x is 1, power of this x is 2. Highest power 2 ಇದೆ. Yes, 2 ಇದೆ. one variable ಇದ್ದು equation ನ ಪವರ್ 2 ಇದ್ರೆ ಇದನ್ನು ನಾವು ಏನಂತ ಕರಿತೀವಿ? ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. Highest index is 2, degree of this. Therefore, this is quadratic equation. ಇಲ್ಲಿ ಒಂದು ಈಕ್ವೇಶನ್ ಇದೆ ನೋಡಿ, 0.3 z power 5 plus root 5 z cube plus 4/3 z is equal to 0 ಇದೆ. ಓಕೆ, ಹೈಯೆಸ್ಟ್ ಪವರ್ ಅಂತ ತಗೊಂಡ್ರೆ 5 ಬರ್ತಾ ಇದೆ, ಹಂಗಾಗಿ ಡಿಗ್ರಿ 5 ಇದೆ. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ. ಈ ಈಕ್ವೇಶನ್ ತಗೊಂಡ್ರೆ ಎಕ್ಸ್ ಸ್ಕ್ವಯರ್ ಇದೆ, ಎಕ್ಸ್ ವೈ ಇದೆ, -5y² 7x² ಪ್ಲಸ್ xy -5y² is equal to 0 ಅಂತ ಇದೆ. ಹೈಯೆಸ್ಟ್ ಪವರ್ 1 ಇದೆ, ಬಟ್ ವೇರಿಯೇಬಲ್ಸ್ ಎಷ್ಟಿದೆ? 2 ವೇರಿಯೇಬಲ್ ಇದೆ, ಹಂಗಾಗಿ ದಿಸ್ ಇಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಜನರಲ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಹೇಗಿರ್ತದೆ ಅಂದ್ರೆ ax² ಪ್ಲಸ್ bx ಪ್ಲಸ್ c is equal to 0. ಇದನ್ನು ನಾವು ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಇಲ್ಲಿ ವೇರಿಯೇಬಲ್ ಅಥವಾ ವೇರಿಯೇಬಲ್ ಅಂತಕ್ಕಂಥದ್ದು ಯಾವುದು? ಎಕ್ಸ್ ಆಗಿರ್ತದೆ. ಎ ಬಿ ಸಿ ಇವೆಲ್ಲವೂ ಕೋಯಿಫಿಷಿಯಂಟ್ ಅಥವಾ ಕಾನ್ಸ್ಟೆಂಟ್ ಅಂತ ಕರಿತೀವಿ. ನಂಬರ್ಸ್ ಇವೆಲ್ಲವೂ ಕಾನ್ಸ್ಟೆಂಟ್. ಜನರಲ್ ಫಾರ್ಮ್ ಅನ್ನು ಮರಿಬಾರ್ದು. ಲೆಕ್ಕಗಳನ್ನು ಸಾಲ್ವ್ ಮಾಡುವಾಗ ಎಲ್ಲ ಇದು ಬೇಕಾಗ್ತದೆ. ax² plus bx plus c is equal to 0. This is the general form. That ABC are real number. 0 is a real number. ಹಾಗಂತ a 0 ಆಗುವಾಗಿಲ್ಲ ಯಾವ. ಓಕೆ, ಯಾಕೆಂದ್ರೆ a 0 ಆಗ್ಬಿಟ್ರೆ 0x² plus bx plus c is equal to 0 ಆಗ್ತದೆ. ಇದು ಕ್ಯಾನ್ಸಲ್ ಆಗಿರ್ತದೆ. bx plus c is equal to 0 ಆಗುತ್ತೆ. ಇದು ಈಕ್ವೇಶನ್ ಇನ್ ಡಿಗ್ರಿ 1 ಲೀನಿಯರ್ ಈಕ್ವೇಶನ್ ಆಗಿರ್ತದೆ. ದಿಸ್ ಇಸ್ ನಾಟ್, therefore a never equal to 0. ಇದೊಂದು ಕಂಡೀಷನ್ ನೆನಪಿಟ್ಕೋಬೇಕು. ಎ ಬಿ ಸಿ ರಿಯಲ್ ನಂಬರ್ ಆಗಿದ್ರು ಕೂಡ a ಅನ್ನೋದು 0 ಆಗಿರಬಾರ್ದು ಅಂತ, which is not a quadratic equation. Okay, na? Think it over. What if b is equal to 0, c is equal to 0? ನೋಡಿ,
ನಮಗೀಗ ಜನರಲ್ ಫಾರ್ಮ್ ಗೊತ್ತಿದೆ. ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದೆ. ಬಿ 0 ಆದ್ರೆ ಏನಾಗ್ತದೆ, ಈ ಟರ್ಮ್ ಪೂರ 0 ಆಗ್ಬಿಡ್ತದೆ. ಅವಾಗ ನಮಗೆ ಏನ್ ಬರ್ತದೆ, ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆಗ್ತದೆ. ದಿಸ್ ಇಸ್ ಆಲ್ಸೋ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಸಿ 0 ಆದ್ರೆ, ಇದು ಬಿ ಇಸ್ ಈಕ್ವಲ್ ಟು 0 ಆದ್ರೆ, ಸಿ ಇಸ್ ಈಕ್ವಲ್ ಟು 0 ಆದ್ರೆ ಈ ಟರ್ಮ್ ಹೋಗ್ಬಿಡ್ತದೆ, ಬರೀ ಎರಡೇ ಟರ್ಮ್ ಇರ್ತದೆ. ಎ ಎಕ್ಸ್ ಸ್ಕ್ವಯರ್ plus bx which is equal to 0. This is also a quadratic equation. ಇದು ಒಂದೇ ಒಂದು ಕಂಡೀಷನ್ ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿರೋದಿಲ್ಲ. ಬಿ 0 ಆದ್ರೂ ಆಗುತ್ತೆ, ಸಿ 0 ಆದ್ರೂ. Then the equation become ax square plus c which is equal to 0. It is a quadratic equation. If c is equal to 0, then equation will be ax square plus b is equal to 0. It is a quadratic equation. Now we are stating whether the given equation is a quadratic equation or not. ಈಗ ಕೆಲವೊಂದು ಈಕ್ವೇಶನ್ ಗಳನ್ನ ತೋರಿಸ್ತೀನಿ, ಅವು ಕ್ವಾಡ್ರಾಟಿಕ್ ಈಕ್ವೇಶನ್ ಹೌದು ಅಲ್ವೋ ಅಂತ ಕಂಡುಹಿಡಿಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕ್ವಾಡ್ರಾಟಿಕ್ ಈಕ್ವೇಶನ್. ಇಲ್ಲಿ ಒಂದು ಈಕ್ವೇಶನ್ ಇದೆ, ನಮಗೆ ಗೊತ್ತಿದೆ ಸ್ಟ್ಯಾಂಡರ್ಡ್ ಫಾರ್ಮ್ ಹೇಗಿರ್ತದೆ ಕ್ವಾಡ್ರಾಟಿಕ್ ಈಕ್ವೇಶನ್. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಈ ತರನೇ ಇರಬೇಕು. ಈಗ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ನಲ್ಲಿಲ್ಲ. ಫಸ್ಟ್ ನಾವು ಕೆಲಸ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕಂಡು ಬರೋದು ಇಸ್ ಈಕ್ವಲ್ ಟು 0 ಬರೋ ಹಾಗೆ. ಅಂದ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿರೋ ಎಲ್ಲ ಟರ್ಮ್ಸ್ ಗಳನ್ನ ಲೆಫ್ಟ್ ತರಬೇಕು. ದೊಡ್ಡ ಪವರ್ ಇರೋದು ಇದನ್ನ. ಮೈನಸ್ ಎಕ್ಸ್ ಕ್ಯೂಬ್ ಈ ಕಡೆ ಬಂದ್ರೆ ಏನಾಗ್ತದಪ್ಪ, ಪ್ಲಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಮೈನಸ್ 4x ಸ್ಕ್ವೇರ್ ಈ ಕಡೆ ಬಂದ್ರೆ ಪ್ಲಸ್ 4x ಸ್ಕ್ವೇರ್ ಆಗುತ್ತೆ. 11 ಅಲ್ಲೇ ಇದೆ, ಪ್ಲಸ್ 11 ಇಸ್ ಈಕ್ವಲ್ ಟು 0. ಇದರ ಹೈಯೆಸ್ಟ್ ಪವರ್ ಎಷ್ಟಿದೆ, 3 ಇದೆ. ದಿಸ್ ಇಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ದಿಸ್ ಇಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆನಾ? ನಾವು we will go for next question. ಇದನ್ನ ಮಲ್ಟಿಪ್ಲೈ ಮಾಡೋದು ಜನರಲ್ ಆಗಿ ನೋಡಿದ್ರೆ ಗೊತ್ತಾಗ್ತದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ತರ ಇದೆ. ಏನ್ ಹೇಳ್ತದೆ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಈ ತರ ಇದ್ರೆ ನಾವು ಹೇಗೆ ಬರೀಬಹುದು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೇಮ್ ವೇ ಯು ಕ್ಯಾನ್ ರೈಟ್ ಇಟ್ ಆಸ್ 2y ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4. y ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಇಸ್ 4 ಇಸ್ ಈಕ್ವಲ್ ಟು 0. ಇದನ್ನ ಜನರಲ್ ಫಾರ್ಮ್ ಬರಿಬೇಕು ಅಂದ್ರೆ y ಸ್ಕ್ವೇರ್ ಪ್ಲಸ್ 0y ಮೈನಸ್ 4 ಇಸ್ ಈಕ್ವಲ್ ಟು 0. ಇದು ಯಾವ ಫಾರ್ಮ್ ನಲ್ಲಿ ಇದೆಯಪ್ಪ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಫಾರ್ಮ್ ನಲ್ಲಿದೆ. therefore y minus 2 into y plus 2 is a quadratic equation. ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್. ನಾವು ಇದನ್ನ ನೋಡ್ಕೊಂಡು ಈ ತರ ಮಾಡ್ಕೊಂಡಿದ್ದೀವಿ, ಈ ಫಾರ್ಮುಲಾವನ್ನ ಅಪ್ಲೈ ಮಾಡ್ಕೊಂಡಿದ್ದೀವಿ. ಸರ್ ನಂಗೆ ಈ ಫಾರ್ಮುಲಾ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ಸರ್, ಹಂಗೆ ಮಾಡ್ಬೇಕು ಅಂದ್ರೆ ಹೇಗೆ ಮಾಡೋದು ಸರ್? ವೆರಿ ವೆರಿ ಸಿಂಪಲ್. ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಈ ತರ ಇದ್ದಾಗ ಮಲ್ಟಿಪ್ಲಿಕೇಶನ್ ಮಾಡೋದು ಹೆಂಗೆ. ಫಸ್ಟ್ ಟರ್ಮ್ ಇದು ಕಂಪ್ಲೀಟ್, ಇದು ಸೆಕೆಂಡ್ ಟರ್ಮ್ ಇದು ಕಂಪ್ಲೀಟ್. ಫಸ್ಟ್ ಟರ್ಮ್ ಇಂಟು ಇಷ್ಟೆಲ್ಲ y ಇಂಟು y ಪ್ಲಸ್ 2 minus second term into istella y plus 2 is equal to 0. Now multiply it. Okay. Y into y square plus 2y minus 2y minus 4 which is equal to 0. Sorry. Y into y square, y into 2, 2y birthday, minus 2 into y, minus 2y, minus 2 into plus 2, minus 4 is equal to 0. Illi plus 2y minus 2y get cancelled. Y square minus 4 is equal to 0. ನೀವು ಈಗಾದ್ರೂ ಮಾಡ್ಬೋದು, ಆಗ ಹೇಳಿದ್ಮೇಲೆ ಹಾಗಾದ್ರೂ ಮಾಡ್ಬೋದು. ದಿಸ್ ಇಸ್ ಆಫ್ ದಿ ಫಾರ್ಮ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ದ್ಬಿಡೋಣ. ಫಾರ್ಮ್ ಯಾವ್ದ್ರಲ್ಲಿ ಇರಬೇಕು, y ಸ್ಕ್ವೇರ್ ಪ್ಲಸ್ 0y ಪ್ಲಸ್ ಮೈನಸ್ 4 ಇಸ್ ಈಕ್ವಲ್ ಟು 0. ಈ ಫಾರ್ಮ್ ನಲ್ಲಿ ಇದೆಯಲ್ವಾ, ಯಾವ ಫಾರ್ಮ್ ಅದು, ax square plus bx plus c is equal to 0. Therefore, this is quadratic equation. Okay. Now we will go for third question.
ಇಲ್ಲಿ ನೋಡಿದಾಗ ನಮಗೆ ಗೊತ್ತಾಗ್ತದೆ z ಮೈನಸ್ 7/z ಇಸ್ ಈಕ್ವಲ್ ಟು 4z ಪ್ಲಸ್ 5. ಡಿನಾಮಿನೇಟರ್ ಬೇರೆದಕ್ಕೆಲ್ಲ ಏನು ನಂಬರ್ ಇಲ್ಲ, ಡಿವೈಡೆಡ್ ಬೈ 1 ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಮಾತ್ರ z ಇದೆ, ಈ z ಇಂದ ಎಲ್ಲರನ್ನು ಮಲ್ಟಿಪ್ಲೈ ಮಾಡ್ಬಿಡೋಣ. z ಇಂಟು ಫಸ್ಟ್ ಟರ್ಮ್ z ಸ್ಕ್ವಯರ್ ಮೈನಸ್ z ಗೆಟ್ ಕ್ಯಾನ್ಸಲ್ 7 ಆಸ್ ಇಟ್ ಈಸ್. z ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 4z ಸ್ಕ್ವಯರ್ ಪ್ಲಸ್ z ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 5z. ಓಕೆ, ಈ ಎಲ್ಲ ಟರ್ಮ್ಸ್ ನ ಈ ಕಡೆ ತಂದ್ಬಿಡೋಣ. ಅಲ್ಲಿಗೆ 4z ಸ್ಕ್ವಯರ್, ಇದು z ಸ್ಕ್ವಯರ್ ಈ ಕಡೆ ಬಂದ್ರೆ ಏನಾಗ್ತದೆ ಮಕ್ಕಳೇ, ಮೈನಸ್ z ಸ್ಕ್ವಯರ್. ನೆಕ್ಸ್ಟ್ ಇರೋದು ಪ್ಲಸ್ 5z ಮೈನಸ್ 7 ಈ ಕಡೆ ಬಂದ್ರೆ ಪ್ಲಸ್ 7 ಇಸ್ ಈಕ್ವಲ್ ಟು 0. ಇಸ್ ಈಕ್ವಲ್ ಟು 0. ಈಗ 4z ಸ್ಕ್ವೇರ್ ಅಲ್ಲಿ 1z ಸ್ಕ್ವೇರ್ ಹೋದ್ರೆ ಉಳಿಯೋದೆಷ್ಟು, 3z ಸ್ಕ್ವೇರ್ ಪ್ಲಸ್ 5z ಪ್ಲಸ್ 7 ಇಸ್ ಈಕ್ವಲ್ ಟು 0. ಇದು ಯಾವ ಫಾರ್ಮ್ ನಲ್ಲಿ ಇದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಫಾರ್ಮ್ ನಲ್ಲಿ ಇದೆ. Therefore, given equation 7/z is equal to 4z plus 5 is a quadratic equation. ಇದು ಒಂದು quadratic equation ಆಗಿದೆ. ಓಕೆನಾ? ನಾವು ಇಲ್ಲಿ ಗೋ ಫಾರ್ ಎಲ್ಲದನ್ನು z ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದೀವಿ. ಸಾಲ್ವ್ ಮಾಡಿದಾಗ ಏನ್ ಬಂತು, ಇದು ಮೈನಸ್ z ಸ್ಕ್ವೇರ್ ಇರಬಾರ್ದಲ್ವಾ, ಅದಕ್ಕೋಸ್ಕರ ನಾವು ರೈಟ್ ಸೈಡಿಗೆ ತಗೊಂಡೋಗ್ಬಿಡ್ತೀವಿ. ಹಂಗಾಗಿ ನಮಗೆ ಮೈನಸ್ ಬರುವುದಿಲ್ಲ. ಓಕೆ, ದಿಸ್ ಇಸ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ವೇರಿಯಬಲ್ z. ಹಾಗಾದ್ರೆ ಈ ಲೆಕ್ಕ ಸಾಲ್ವ್ ಮಾಡೋಣ. ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ನ ಈ ಕಡೆ ಕಾಸೋಣ. ಏನಾಗ್ತದೆ, 3 ಜೊತೆ ಮಲ್ಟಿಪ್ಲೈ ಆಗ್ತದೆ. ಇದನ್ನ ಈ ಕಡೆ ಶಿಫ್ಟ್ ಮಾಡೋದು 3 ಜೊತೆ. ಆಫ್ಟರ್ ದಟ್ ನೋಡಿ, ಈ ಕ್ಯೂ ಸ್ಕ್ವೇರ್ ಇದೆಯಲ್ಲ, ಇದನ್ನ ಈ ಕಡೆ ಅಥವಾ ಇದನ್ನೇ ಈ ಕಡೆ ತಗೊಂಬಂದ ಕ್ಯೂ ಸ್ಕ್ವೇರ್ ಪ್ಲಸ್ 3q ಸ್ಕ್ವೇರ್ ಮೈನಸ್ 4 ಇಸ್ ಈಕ್ವಲ್ ಟು 0. ಎರಡನ್ನೂ ಆಡ್ ಮಾಡಿದ್ರೆ 4q ಸ್ಕ್ವೇರ್ ಮೈನಸ್ 4 ಇಸ್ ಈಕ್ವಲ್ ಟು 0. ಇದು ಯಾವ ಫಾರ್ಮ್ ನಲ್ಲಿ ಇದೆ, ಮಿಡಲ್ ಟರ್ಮ್ ಮಿಸ್ ಆದ್ರೂ ನಡೆಯುತ್ತೆ ಅಂತ ಹೇಳಿದ್ವಲ್ಲ, b0 ಆಗ್ಬೋದು c0 ಆಗ್ಬೋದು ಅಂತ. ಎಸ್, ಮಿಸ್ ಆಗಿರೋ ಟರ್ಮ್ ಬರ್ಕೊಂಡು ಬಿಡೋಣ, 0 ಇಂಟು q ಅಂತ. ನಾವು ಇಟ್ ಲುಕ್ಸ್ ಲೈಕ್ ax ಸ್ಕ್ವಯರ್ ಪ್ಲಸ್ bs ಪ್ಲಸ್ c ಇಸ್ ಈಕ್ವಲ್ ಟು 0. ಹೌದಲ್ವಾ? ಹಂಗಾಗಿ ನಮಗೇನು ಕ್ವಾಡ್ರಾಟಿಕ್ ಈಕ್ವೇಶನ್ ಇದಿತ್ತು ಅದು ಬಂದ್ಬಿಡ್ತು ನಮಗೆ. ದಿಸ್ ಈಸ್ ಆಫ್ ದಿ ಫಾರ್ಮ್ this. Therefore, the given equation is quadratic equation. We will go for one more question. X cube minus 4x square minus x plus 1 is equal to x minus 2 whole cube. Equation A ಕೊಟ್ಟಿದ್ದಾರೆ, ಅದನ್ನು ಹಾಗೆ ಬರ್ಕೊಳ್ತೀವಿ. x cube minus 4x square minus x plus 1 is equal to, ಇದನ್ನ a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ ನಲ್ಲಿ ಸಪರೇಟ್ ಮಾಡಬೇಕು. ಫಾರ್ಮುಲಾ ಹೀಗಿದೆ ಮಕ್ಕಳೇ, a ಮೈನಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು a ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಮೈನಸ್ ಬಿ ಕ್ಯೂಬ್. ನೋಡಿ, ಇಲ್ಲಿ ಫಸ್ಟ್ ಒಂದು ಮೈನಸ್ ಇರುತ್ತೆ, ಆಮೇಲೆ ಮೈನಸ್ ಇರ್ತದೆ, ಒಂದು ಪ್ಲಸ್. ಓಕೆ, ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಎಕ್ಸ್ ಮೈನಸ್ 2 ಹೋಲ್ ಕ್ಯೂಬ್ ಇದೆಯಲ್ಲ, ಎ ಜಾಗದಲ್ಲಿ ಏನ್ ಬರ್ತದಪ್ಪ, ಎಕ್ಸ್, ಬಿ ಜಾಗದಲ್ಲಿ 2 ಹೋಲ್ ಕ್ಯೂಬ್, ಎಕ್ಸ್ ಕ್ಯೂಬ್ ಮೈನಸ್ 3 ಇಂಟು ಎಕ್ಸ್ ಸ್ಕ್ವಯರ್ ಇಂಟು 2 ಪ್ಲಸ್ 3 ಇಂಟು ಎಕ್ಸ್ ಇಂಟು 2 ಸ್ಕ್ವಯರ್ ಮೈನಸ್ 2 ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3 2s are 6x square plus 2 square is 4, 4 3s are 12x minus 2 cube is 8. 2 ನ 3 ಟೈಮ್ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಹೈಯೆಸ್ಟ್ ಪವರ್ ಎಷ್ಟು ಬರ್ತದೆ, ಕ್ಯೂಬ್ ಇದೆ. Therefore, this is not a quadratic equation. ಈ ಕಡೆ ಕ್ಯೂಬ್ ಇದೆಯಲ್ವಾ, ಮತ್ತೆ ಈ ಕಡೆ ನೋಡಿದಾಗ ಒಂದ್ ಸೈಡ್ ಅಷ್ಟೇ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನೋಡಿ, ಎರಡೂ ಕಡೆ ಎಕ್ಸ್ ಕ್ಯೂಬ್ ಇದೆ, ಅದನ್ನ ಕ್ಯಾನ್ಸಲ್ ಮಾಡಬಹುದು. ಓಕೆ,
ನೋಡಿ x cube get cancel. You will get ಇವನ್ನೆಲ್ಲ ಈ ಕಡೆ ತಂದ್ಬಿಡೋಣ ಅಥವಾ ಇದನ್ನೆಲ್ಲ ಈ ಕಡೆ ತನ್ನ 4x square plus 6x minus x minus 12x plus 1 minus 8 ನ ಲೆಫ್ಟ್ ಸೈಡ್ ತರ್ತಿದ್ದೀವಿ plus 8 is equal to 0. ನಾವು ಸಿಂಪ್ಲಿಫೈ ಇವೆರಡು ಪ್ಲಸ್ ಮೈನಸ್ ಇದೆ ಸಬ್ಟ್ರಾಕ್ಟ್ ಮಾಡಬೇಕು 6x ಸ್ಕ್ವೇರ್ ಅಲ್ಲಿ 4x ಸ್ಕ್ವೇರ್ ಹೋದ್ರೆ ಉಳಿಯೋದೆಷ್ಟು 2x ಸ್ಕ್ವೇರ್. ಇನ್ನು ಇವೆರಡದು ಸೈನ್ ಸೇಮ್ ಇದೆ, ಸೇಮ್ ಸೈನ್ ಇದ್ದಾಗ ಆಡ್ ಮಾಡಬೇಕು 12x ಪ್ಲಸ್ x is 13x. ಸೈನ್ ಯಾವ್ದಿದೆಯೋ ಅದನ್ನೇ ಬರೀತೀವಿ minus 13x. ಇವೆರಡಕ್ಕೂ ಸೇಮ್ ಸೈನ್ ಇದೆ ಆಡ್ ಮಾಡಬೇಕು 8 plus 1 is 9. ಸೈನ್ ಇರೋದು ಪ್ಲಸ್ 0. ಇದು ಈಗ ಯಾವ ಫಾರ್ಮ್ ನಲ್ಲಿ ಮೊದಲನೇದು ಡಿಗ್ರಿ 2 ಇದೆ, ವೇರಿಯೇಬಲ್ 1 ಇದೆ, ಈ ಫಾರ್ಮ್ ನಲ್ಲಿ ಇದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಆದ್ರಿಂದ ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್. We will go for next question. X plus 1 whole square is equal to 2 into x minus 3. A plus b whole square ಸೂತ್ರ ಅಪ್ಲೈ ಮಾಡಬಹುದು. ಏನಿರುತ್ತದೆ a plus b whole square ಸೂತ್ರ a square plus 2ab plus b square. ಈ ಸೂತ್ರವನ್ನ ಇದಕ್ಕೆ ಅಪ್ಲೈ ಮಾಡೋಣ. ನೋಡಿ x plus 1 whole square x square plus 2 into x into 1 plus 1 square. X square as it is 2 ones are 2x plus 1 square is 1. ಅಲ್ಲಿಗೆ a plus b whole square ಇದೆಯಲ್ಲ ಅದ್ರ ಬದಲು ಇದನ್ನು ಬರಿ a square plus 2ab plus b square is equal to 2 ಇಂದ ಮಲ್ಟಿಪ್ಲೈ ಮಾಡೋಣ 2 into x 2x 2 into minus 3 is minus 6. ಈಗ ಎಲ್ಲದನ್ನು ಲೆಫ್ಟ್ ಸೈಡ್ ತಗೊಂಡು ಹೋಗೋಣ. RHS 0 ಮಾಡ್ಕೋಬೇಕು. 2x 2x ಕ್ಯಾನ್ಸಲ್ ಆಯ್ತು. minus 6 ಅನ್ನ ಶಿಫ್ಟ್ ಮಾಡೋಣ. plus 6 which is equal to 0. x square plus 7 is equal to 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ನಲ್ಲಿ ಕಾಣುತ್ತಿದೆಯಾ? ಕಾಣಿಸ್ತಾ ಇಲ್ಲ ಅಂದ್ರೆ ಮಾಡೋಣ. ಹೇಗೆ x square plus 0 into x plus 7 is equal to 0. ಈಗ ಇದು ಯಾವ ಫಾರ್ಮ್ ನಲ್ಲಿ ಇದೆ? ax square plus bx plus c is equal to 0. ಸ್ಟ್ಯಾಂಡರ್ಡ್ ಫಾರ್ಮ್ ನಲ್ಲಿ ಇದೆಯಲ್ಲ, therefore this is also a quadratic equation. Method for solving quadratic equation ಅಂತ ಬಂದ್ರೆ ಅದರಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ. ಈ ಮೆಥಡ್ ಆಲ್ರೆಡಿ ನಾವು ಪಾಲಿನಾಮಿಯಲ್ಸ್ ಅಲ್ಲಿ ಕಲ್ತಿದ್ದೀವಿ. ಸೇಮ್ ಮೆಥಡ್ ಅನ್ನ ಇಲ್ಲಿ ಫಾಲೋ ಮಾಡ್ತೇವೆ. Methods to solve a quadratic equation. Factorization method. Second one, completing the square method ಅಂತ ಈ ವರ್ಷದ ಸಿಲೆಬಸ್ ಅಲ್ಲಿ ಇದಿದೆ. ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಇಲ್ಲ, ಫಾರ್ಮುಲಾ ಮೆಥಡ್ ಅಂತ ಇದೆ, ಇದನ್ನು ಬೇಡ, ಇಲ್ಲ ಸಿಲೆಬಸ್ ಇಲ್ಲ. ಬಟ್ ಈ ಫಾರ್ಮುಲಾವನ್ನ ನೆನಪಿಟ್ಕೊಳ್ಳೋದು ಇಂಪಾರ್ಟೆಂಟ್, ಅದನ್ನು ನಾನು ಕ್ಲಾಸಲ್ಲಿ ಹೇಳ್ತೀನಿ. Now we will go for first method, factorization method. ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ತುಂಬಾ ಸುಲಭವಾಗಿ ನಿಮಗೆ ಲಾಸ್ಟ್ ಟೈಮ್ ಸ್ಪ್ಲಿಟಿಂಗ್ ಮೆಥಡ್ ಅಂತ ಹೇಳ್ಕೊಟ್ಟಿದ್ನಲ್ಲ, ಐ ಬಟನ್ ಅಲ್ಲಿ ನಿಮಗೆ ಅದರ ಲಿಂಕ್ ಸಿಗ್ತದೆ, ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿ ನೋಡಿ. ಪಾಲಿನಾಮಿಯಲ್ಸ್ ಚಾಪ್ಟರ್ ಅಲ್ಲಿ ಸಿಗ್ತದೆ. ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸ್ಪ್ಲಿಟ್ ಮಾಡೋದು ಹೇಗೆ ಅಂತ. ಓಕೆ, ಈ ಈಕ್ವೇಶನ್ ನ ಸಾಲ್ವ್ ಮಾಡಬೇಕು ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಈಕ್ವೇಶನ್ is 3x square plus 34x plus 11 is equal to 0. ಇದು ಈಕ್ವೇಶನ್. ಓಕೆನಾ? ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಿದೆಯಲ್ಲ ನಮಗೆ. ಇನ್ನೊಂದ್ಸರಿ ಹೇಳ್ತೀನಿ, ನೋಡ್ಕೊಂಡ್ಬಿಡೋಣ. 3x square ಪ್ಲಸ್ ಇಲ್ಲಿ ಏನ್ ಬರಿಬೇಕು ಅಂತ ಆಮೇಲೆ ಡಿಸೈಡ್ ಮಾಡೋಣ, ಪ್ಲಸ್ 11 is equal to 0. ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಿದ್ರೆ 11 3s are 33 ಬರ್ತಾ ಇದೆ. ಇದನ್ನು ನಾವು ಸ್ಪ್ಲಿಟ್ ಮಾಡಿ ಬರಿಬೇಕು. ಸಚ್ ದಟ್ 11 ಮುಂದೆ ಇರೋ ಚಿಹ್ನೆ ಯಾವುದು? ಪ್ಲಸ್.
ಇಲ್ಲಿ ಬರೋ ನಂಬರ್ಗಳನ್ನ ಎರಡನ್ನ ಕೂಡಿಸಿದ್ರೆ ನಮಗೆ ಆನ್ಸರ್ ಎಷ್ಟು ಬರಬೇಕು? 34 ಬರಬೇಕು. ಅದೇ ಸಾಧ್ಯ ಅಂತ ಅನ್ಸುತ್ತೆ ನಿಮಗೆ. ಓಕೆ, ಯಾವ್ಯಾವ ನಂಬರ್ ಇದಾವೆ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, 3 ಮತ್ತೆ 11. 3 11 33 ಇದೆ. ನಮಗೆ ಬೇಕಾಗಿರೋದು 34 ಬರಬೇಕು ಅಂತ ನಂಬರ್ ಯಾವ್ಯಾವು ಅಂತ ಚೆಕ್ ಮಾಡೋಣ. 34 ಬರ್ಬೇಕು ಕೂಡಿಸಿದಾಗ, ಮಲ್ಟಿಪ್ಲೈ ಮಾಡಿದ್ರೆ 33 ಬರುತ್ತೆ ಅಂತ ನಂಬರ್ ಯಾವುದು ಅಂದ್ರೆ 33 1s 33 1 33 ಬರ್ತದೆ. 11 3s ಬರ್ತದೆ. 11 ಪ್ಲಸ್ 3 ಮಾಡಿದ್ರೆ ನಮಗೆ 34 ಬರ್ತಾ ಇಲ್ಲ, ಹಾಗಾಗಿ ಇದನ್ನ ತಗೊಳಕ್ ಬರಲ್ಲ. ಓಕೆ, 33 ಪ್ಲಸ್ 1 ಮಾಡಿದ್ರೆ 34 ಬರ್ತದೆ, ಹಂಗಾಗಿ ನಮಗೆ ಬೇಕಾಗಿರೋ ನಂಬರ್ ಇದೇ ಆಯ್ತು. ಇಲ್ಲಿಗೆ 33x ಪ್ಲಸ್ 1x ಅಂತ ಬರ್ಕೋಬೇಕು, ವಿಚ್ ಇಸ್ ಈಕ್ವಲ್ ಟು 3x ಸ್ಕ್ವಯರ್ ಪ್ಲಸ್ ಇಂದ ಮಲ್ಟಿಪ್ಲೈ ಮಾಡೋಣ, ಪ್ಲಸ್ 33x ಪ್ಲಸ್ 1x ಪ್ಲಸ್ 11 ಇಸ್ ಈಕ್ವಲ್ ಟು 0. ನಾವು ಇವೆರಡನ್ನ ಒಂದು ಗ್ರೂಪ್, ಇವೆರಡನ್ನ ಒಂದು ಗ್ರೂಪ್ ಮಾಡೋಣ. ಈ ಎರಡು ಗ್ರೂಪ್ ಅಲ್ಲಿ ಕಾಮನ್ ಆಗಿರೋದು ಏನು ಅಂದ್ರೆ 3x ಉಳಿಯೋದು, ಇಲ್ಲಿ x ಉಳಿಯುತ್ತೆ. ಪ್ಲಸ್ 3 ಇಂದ ಡಿವೈಡ್ ಮಾಡೋದು 33 ಎಷ್ಟು ಬರ್ತದೆ? ಇಲ್ಲಿ 11x ಗೆಟ್ ಹೋಗಿದೆ ಹೊರಗೆ. ಪ್ಲಸ್ ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ ಏನು ಇಲ್ಲ ಅಂದ್ರೆ ಏನ್ ತೆಗಿಬೇಕು? 1 ತೆಗಿಬೇಕು. ಉಳಿಯೋದೇನು? x ಪ್ಲಸ್ 11 ಇಸ್ ಈಕ್ವಲ್ ಟು 0. ಈಗ ಬ್ರಾಕೆಟ್ ಅಲ್ಲಿ ಇರೋದನ್ನ ಒಂದ್ಸಾರಿ ಬರ್ಕೋಬೇಕು, ಬ್ರಾಕೆಟ್ ಅಲ್ಲಿ ಇಲ್ಲದೆ ಇರೋದನ್ನ ಒಂದ್ಸಾರಿ ಬರ್ಕೋಬೇಕು, ಇಸ್ ಈಕ್ವಲ್ ಟು 0 ಅಂತ ಬರಬೇಕು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಇಸ್ ಈಕ್ವಲ್ ಟು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ, ಯಾಕಂದ್ರೆ ಈಕ್ವೇಶನ್ ಆಗಿರೋದ್ರಿಂದ. ಎರಡರಲ್ಲೂ ಈಕ್ವಲ್ ಆಗಿರ್ತಕ್ಕಂಥದ್ದು ಯಾವುದು? ಎಕ್ಸ್ ಪ್ಲಸ್ 11 ಎಕ್ಸ್ ಪ್ಲಸ್ 11 ಅದನ್ನ ಇಲ್ಲಿಗೆ ಬರ್ಕೊಳ್ತೀವಿ. ಇನ್ನು ಬಾಕಿ ಉಳಿಯೋದು ಯಾವುದು? 3x ಪ್ಲಸ್ 1 ಎಕ್ಸ್ ಪ್ಲಸ್ 11. ದಿಸ್ ಇಂಪ್ಲೈಸ್, ನೋಡಿ ಇದನ್ನ ಈಕ್ವಲ್ ಟು 0 ಮಾಡಬೇಕು ಅಂತ ಹೇಳಿದ್ವಲ್ಲ ಪಾಲಿನಾಮಿಯಲ್, ಅದೇ ತರ ಮಾಡ್ತೀವಿ. 3x ಪ್ಲಸ್ 1 ಇಸ್ ಈಕ್ವಲ್ ಟು ಪ್ಲಸ್ 11 ಆ ಕಡೆ ಕಳಿಸಿದ್ರೆ x ಇಸ್ ಈಕ್ವಲ್ ಟು minus 11 ಅಥವಾ 3x is equal to minus 1, x is equal to minus 1 by 3. This is the required answer, solution of this quadratic equation of factorization. Okay, ಅರ್ಥ ಆಯ್ತಲ್ಲ? ಮಿಡಲ್ ಟರ್ಮ್ ನಾವು ಎರಡು ಟರ್ಮ್ಸ್ ಆಗಿ ಬರ್ಕೊಂಡಿದ್ವಿ. ಕಾಮನ್ ಫ್ಯಾಕ್ಟರ್ ತಗೊಂಡು ಈಕ್ವಲ್ ಟು 0. This is the final answer. Okay. Now we will go for next question. 168 ಬಂದಿದೆ. ಅವುಗಳ ಫ್ಯಾಕ್ಟರ್ಸ್ ಗಳನ್ನ ಬರ್ಕೊಳ್ತೀವಿ. ಫ್ಯಾಕ್ಟರ್ಸ್ ಗಳನ್ನ ಬರ್ಕೊಂಡು ಎರಡು ಗ್ರೂಪ್ ಗಳನ್ನಾಗಿ ಮಾಡ್ಕೊಳ್ಳಿ. ಓಕೆ, ಎರಡು ಗ್ರೂಪ್, ಒಂದು 7 ಇದೆ, ಇನ್ನುಳಿದವನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಗ್ರೂಪ್ ಆಗ್ತದೆ. ಅಲ್ಲಿಗೆ ನಂಬರ್ಸ್ ಏನೇನು ಬಂದು 24 ಇಂಟು 7. ಇವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ 22 ಬರ್ತದ? ನೋ, ಹಂಗಾಗಿ ಹಾಗೆ ಬಿಟ್ಬಿಡ್ತೀವಿ ಇದಲ್ಲ. ನೆಕ್ಸ್ಟ್ 7 ಜೊತೆಗೆ ಇನ್ನೊಂದು ನಂಬರ್ನ ತಗೋಣ, ಟ್ಯಾಗ್ ಅಪ್. ಅಲ್ಲಿಗೆ 14 ಆಯ್ತು. ಇನ್ನು ಉಳಿದವನ್ನ ಗುಣಿಸ್ಕೊಂಡ್ರೆ 14 ಇಂಟು 12. ಅಲ್ಲಿ 14 ಮೈನಸ್ 12 ಮಾಡಿದ್ರೆ 22 ಬರ್ತದ? ನೋ. ನಾವು ವಿಲ್ ಗೋ ಫಾರ್ 3 ನಂಬರ್, 7 ಇಂಟು 2 ಇಂಟು 2, 2 ಇಂಟು 3 ಮಾಡೋಣ. ಅವಾಗ ನಮಗೆ ಆನ್ಸರ್ ಎಷ್ಟು ಬರ್ತಾ ಇದೆ? 28 ಆಗ್ತದೆ. ಇದನ್ನ ನಾವು ಈ ಮಿಡಲ್ ಟರ್ಮ್ ಜಾಗದಲ್ಲಿ ಬರ್ಕೋಬೇಕು. ಮೈನಸ್ ಇರೋದ್ರಿಂದ ಮೈನಸ್ ಬರ್ಕೋಬೇಕು. ಬಿಗ್ ನಂಬರ್ ಟರ್ಮ್ಗೆ ಮೈನಸ್ ಬರ್ತದೆ, ಸ್ಮಾಲ್ ಆದ್ರೆ ಪ್ಲಸ್ ಬರ್ತದೆ. ಈಗ ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ 4x ತೆಗೆದ್ರೆ ಉಳಿಯೋದೆಷ್ಟು? 2x ಮೈನಸ್ 7. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ನ 3 ತೆಗೆದ್ರೆ ಉಳಿಯೋದು 2x ಮೈನಸ್ 7. ಈಗ ನಾವು ಮತ್ತೆ ಬ್ರಾಕೆಟ್ ಹೊರಗಡೆ ಇರೋದನ್ನ ಒಂದು ಗ್ರೂಪ್ ಮಾಡ್ತೇವೆ, ಬ್ರಾಕೆಟ್ ಒಳಗಡೆ ಇರೋದನ್ನ ಒಂದು ಗ್ರೂಪ್ ಮಾಡ್ತೇವೆ. ಅಲ್ಲಿಗೆ ಆನ್ಸರ್ ನಮಗೆ ಎಷ್ಟು ಬಂತು? x is equal to 7/2 ಅಥವಾ x is equal to minus 3/4. ಓಕೆ ಮಕ್ಕಳೇ, ಇದುವರೆಗೂ ನೀವು ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಸೊಲ್ಯೂಷನ್ ಬೈ ಫ್ಯಾಕ್ಟರ್
ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನ ನೋಡಿದ್ವಿ. ಫ್ಯಾಕ್ಟರೈಸೇಷನ್ ಮೆಥಡ್ ಪಾಲಿನಾಮಿಯಲ್ದು ಲಿಂಕ್ ಕೂಡ ಹಾಕ್ತೇನೆ ಮಕ್ಕಳೇ. ಪಾಲಿನಾಮಿಯಲ್ ಇರುವನ್ನ =0 ಮಾಡ್ಕೊಂಡ್ಬಿಟ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರ್ತದೆ. ಈ ಮೆಥಡ್ ಅಲ್ಲಿ ಆ ಲೆಕ್ಕಗಳನ್ನ ಸಾಲ್ವ್ ಮಾಡಬೇಕು. ಮರದಿ ಮಾಡ್ತಿರಲ್ವಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.